ಮೊದಲಿಗೆ ಇಡೀ ಪ್ರಜಾವಾಣಿ ಬಳಗಕ್ಕೆ, ಸುಧಾ ಬಳಗಕ್ಕೆ, ಡೆಕ್ಕನ್ ಬಳಗಕ್ಕೆ, ಮಯೂರ ಇನ್ನೂ ಒಂದಿಷ್ಟಿದ್ದಾವೆ ವೆಬ್ಸೈಟ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ತೆ. ನಾನು ಈಗ MG ರೋಡ್ ಪ್ರಜಾವಾಣಿ ಆಫೀಸಲ್ಲಿದ್ದೀನಿ. ಇದೊಂಥರ ನನಗೆ ಅಜ್ಜಿ ಮನೆ ಇದ್ದಂಗೆ. ಸಾಹೇಬ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಇವಾಗ ರಾಜಕಾರಣಕ್ಕೆ ಬರ್ತಿದ್ದೀರಾ ಅಂತ. ಅದಕ್ಕೆ ಕಾರಣ ಇದು, ಈ ವ್ಯಂಗ್ಯ ಚಿತ್ರ ನೋಡಿ ಸುಮಾರು ಮೆಸೇಜ್ಗಳು ಬರ್ತಾನೆ ಇದೆ ನನಗೆ. ನಾನು ಎಲೆಕ್ಷನ್ಗೆ ನಿಂತಿದ್ದೀನಿ ಅಂತ ಒಂದು ಕಾಲೆಳೆಯೋ ಕಾರ್ಯಕ್ರಮ ಗಾದೆನೇ ಇದೆ, ಪೊಲಿಟಿಕ್ಸ್ ಇಸ್ ಅ ಲಾಸ್ಟ್ ಸ್ಟಾಪ್ ಓವರ್ ಫಾರ್ ಅ ಸ್ಕೌಂಡ್ರಲ್ ಅಂತ. ಇನ್ನೊಂದು, ಸಿನಿಮಾ ಕ್ಯಾನ್ ಆಲ್ಸೋ ಬಿ ಎ ಸ್ಟಾಪ್ ಓವರ್ ಫಾರ್ ಅ ಸ್ಕೌಂಡ್ರಲ್. ಆಲ್ರೆಡಿ ಒಂದು ಏರಿಯಾದಲ್ಲಿ ಇರೋದ್ರಿಂದ ಮತ್ತೆ ಫೂಲಿಶ್ನೆಸ್ಸು ನಮಗೆ ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಈ ರಾಜಕಾರಣ ಅಂದರೆ ನನಗೆ ಅರ್ಥವೇ ಆಗೋದಿಲ್ಲ. ಎಲ್ಲರೂ ಸೇರಿ ಕಾಲೆಳೆಯೋದು ತುಂಬ ಇಷ್ಟ ನನಗೆ. ಹಾಗಾಗಿ ಹೋಗಿ ನಾನಿಲ್ಲಿ ತುಂಬ ಮುಕ್ತವಾಗಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ನಾನು ರಾಜಕಾರಣಿ ಆಗೋ ಯಾವುದೇ ಯೋಗ್ಯತೆ ನನ್ನ ಮುಸುಡಿಗೆ ಇಲ್ಲ. ಈ ಪ್ರಸ್ತುತ ರಾಜಕೀಯ ಸಂದರ್ಭ, ಚುನಾವಣೆಗೂ ಪಂಚತಂತ್ರಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ಅಸೆಂಬ್ಲಿ ಎಲೆಕ್ಷನ್ ಟೈಮಿಗೆ ನಾವು ಶೂಟಿಂಗ್ ಶುರು ಮಾಡಿದ್ದು. ಪಂಚತಂತ್ರದ ಒಂದು ಚಿತ್ರಗೀತೆಗೆ ನಾನು ರಾಜಕಾರಣದ ಲಿರಿಕ್ಸನ್ನು ಜೋಡಿಸಿ ಬಿಟ್ಟಿದ್ದೆ. ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಕುಂತ್ರೆ ತಪ್ಪಾಗ್ತದಲ್ಲ. ತುಂಬ ಜನ ಕೇಳಿದ್ದಾರೆ ಅದನ್ನ. ಜಿದ್ದಿ, ಪೈಪೋಟಿ, ರೇಸು, ನೀ ಮುಂದೆ ನಾ ಹಿಂದೆ, ಇವೆಲ್ಲ ದಿನನಿತ್ಯ ನೋಡೋ ಕಾರ್ಯಕ್ರಮಗಳಾಗ್ಬಿಟ್ಟಿದ್ದಾವೆ. ಇವಾಗ ಮಕ್ಕಳು SSLCಗೆ ಬಂದರೆ ಅವನು ಮಾರ್ಕ್ಸ್ ತೆಗಿಬೇಕು, CETಗೆ ಬಂದರೆ ಮಾರ್ಕ್ಸ್ ತೆಗಿಬೇಕು, ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳು ಹಾಡಿ ಗೆಲ್ಲಬೇಕಂತೆ, ಆಮೇಲೆ ಇನ್ಕ್ರಿಮೆಂಟ್ ಪಡ್ಕೊಳ್ಳೋದಕ್ಕೆ HR ಡಿಪಾರ್ಟ್ಮೆಂಟಲ್ಲಿ ಗಲಾಟೆ, ಬಾಸ್ ಆಗಬೇಕು ಅಂತ ಪೈಪೋಟಿ. ಓಡು 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 ಓಡು, ಯಾಕೆ ಓಡ್ತಿದ್ದೀವಿ ಅಂತ ಕರೆಕ್ಟಾಗಿ ಕೇಳಿದ್ರೆ ಯಾರಿಗೂ ಹೇಳೋಕ್ಕೆ ಬರೋದಿಲ್ಲ. ಒಟ್ಟು ಈ ಓಡೋ ಭರಾಟೆಯಲ್ಲಿ ಬದುಕನ್ನು ಮರೆಯುವಂಥದ್ದೊಂದು ನಡೆಯುತ್ತೆ. ಇದು ರಾಜಕಾರಣದಲ್ಲಿ ಜಾಸ್ತಿ ಸೋಲು ಗೆಲುವು, ಮತ್ತು ಆ ಸೋಲು ಗೆಲುವನ್ನು ಇಟ್ಕೊಂಡೇ ನಾನು ಸಿನಿಮಾ ಮಾಡಿರೋದ್ರಿಂದ ಪಂಚತಂತ್ರಕ್ಕೂ ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೂ ಏನೋ ಸಂಬಂಧ ಇದೆ ಅಂತ ಮಂದಿ ಅಂದ್ಕೋತಿದ್ದಾರೆ. ಈ ಪಂಚತಂತ್ರ ಅಂದರೆ ಅದು ಟೈಟ್ಲ್ ಹಿಂದೆ ಇರೋದು ಈ ಈಸೋಪ್ನ ಕಥೆಗಳು, ಪಂಚತಂತ್ರದ ಕಥೆಗಳಲ್ಲೆಲ್ಲ ಈ ಪ್ರಾಣಿಗಳನ್ನು ಉಪಯೋಗಿಸಿ ಮನುಷ್ಯರ ಕಥೆ ಹೇಳೋದು ಒಂದು ಫಾರ್ಮೆಟ್ ಇದೆ. ಈ ಎರಡು ತುಂಬ ಒಟ್ಕೊಟ್ಟು ಆಮೆ ಇರುತ್ತೆ, ಎರಡು ಕಾಗೆ ಕಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಆಮೆ ಒಟ್ಕೊಟ್ಬಿಟ್ಟು ಕೆರೆಗೆ ಬಿದ್ದುಬಿಡ್ತಂತೆ. ಈ ಥರದ್ದು ಸುಮಾರು ಹದ್ದಿನ ಮೇಲಿದೆ, ಬೆಕ್ಕಿನ ಮೇಲಿದೆ, ಪ್ರಾಣಿಗಳನ್ನ ಇಟ್ಕೊಂಡು ಸುಮಾರು ಕಥೆಗಳು ಎರಡು ಈ ಪಂಚತಂತ್ರಲ್ಲೂ ಇದೆ. ಇದರಲ್ಲಿ ನಮ್ಮ ಪಂಚತಂತ್ರ ಸಿನಿಮಾದಲ್ಲಿ ಆಮೆ ಮತ್ತು ಮೊಲದ ನಿದರ್ಶನ, ಆಮೆ ಮತ್ತು ಮೊಲದ ಕಥೆ ಇದೆ. ಆಮೆ ನಿಧಾನಕ್ಕೆ ಹೋಗುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರ ಅದು ನಿಧಾನಕ್ಕೆ ಓಡಿ ಕೂಡ ಗೆಲ್ಲುತ್ತೆ ಅದರ ಅನುಭವದಿಂದ. ಮೊಲಕ್ಕೆ ಓಡೋ ತಾಕತ್ತಿದೆ, ಶಾರ್ಟ್ಕಟ್ಟಲ್ಲಿ ಎಲ್ಲೋ ಕಾಂಪೌಂಡ್ ಹಾರಿ ಎಲ್ಲೋ ಮಲಗಿಬಿಟ್ಟು ಅದು ಫಾಸ್ಟಾಗಿ ಓಡಿದರೂ ಕೂಡ ಸೋತು ಹೋಗುತ್ತೆ ಅನ್ನೋ ಕಥೆ ಪ್ರಪಂಚದ ಎಲ್ಲ ಮೇಷ್ಟ್ರು ಮಕ್ಕಳಿಗೆ ಹೇಳ್ಕೊಟ್ಟಿರೋ ಕಥೆ, ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರೋ ಕಥೆ, ಎಲ್ಲ ಭಾಷೆಗಳಲ್ಲಿ ಇರೋ ಕಥೆ. ಅದನ್ನು ನಾವು ಈ ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಕೊನೆ 20 ನಿಮಿಷಕ್ಕೆ ಅಳವಡಿಸಿರೋದ್ರಿಂದ ಈ ಚಿತ್ರದ ಶೀರ್ಷಿಕೆ ಪಂಚತಂತ್ರ ಆಗಿದೆ. ಅದೇ ಲೈಫಲ್ಲಿ ಎಲ್ಲರೂ ರೇಸಿಗೆ ಬಿದ್ದಿದ್ದೀವಿ ಇವಾಗ. ಒಟ್ಟು ಮುಂದಿರಬೇಕಪ್ಪ, ದುಡಿಮೇಲೆ ಮುಂದಿರಬೇಕು, ಖ್ಯಾತಿಲಿ ಮುಂದಿರಬೇಕು, ಪ್ರತಿಯೊಂದು ಒಂದು ಕಾಲೇಜು ಓಪನ್ ಆದರೆ ಇನ್ನೊಂದು ಅದೇ ಬೀದಿಲಿ ಇನ್ನೊಂದು ಕಾಲೇಜ್ ಕಾಂಪಿಟೇಷನ್ಗೆ ಓಪನ್ ಆಗುತ್ತೆ, ಒಂದು ಹೋಟ್ಲ್ ಓಪನ್ ಆದರೆ ಇನ್ನೊಂದು ಹೋಟ್ಲ್ ಓಪನ್ ಆಗುತ್ತೆ. ರೇಸೆ, ಎಲ್ಲದೂ ರೇಸೆ. ಹಾಗೆ ತುಂಬ ದೊಡ್ಡ ಲೆವೆಲ್ಲಿಗೆ ಬದುಕಿಗೆ ಕನೆಕ್ಟ್ ಆಗುತ್ತೆ. ಅದನ್ನು ಒಂದು 2 ಕಾರ್ ರೇಸ್ ಮುಖಾಂತರ ತೋರಿಸಿದ್ದೀವಿ ನಾವು. ಒಂದು ಕಾರಲ್ಲಿ ಎಳೆಯರು ಇರ್ತಾರೆ, ಅಂದರೆ ಈ ಹದಿ ವಯಸ್ಸಿನವರು, ಅವರಿಗೆಲ್ಲ ಗೊತ್ತು ಅನ್ನೋದು ಬಿಟ್ಟರೆ ಏನೂ ಗೊತ್ತಿರೋದಿಲ್ಲ. ಇನ್ನೊಂದು ಕಾರಲ್ಲಿ ಹಿರಿಯರು, ಮುದುಕರು ಅಂತ ಏನು ಕರಿತೀವಿ, ಭಾರಿ ಅನುಭವಿಗಳು ಅವರು ಇರ್ತಾರೆ. ಅವರಿಬ್ಬರ ಮಧ್ಯದ ಜನ್ರೇಷನ್ ಗ್ಯಾಪು, ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ಲೆವೆಲಿಗೆ ಕಿತ್ತಾಟ ಆಡ್ತಾರೆ. ಅದರ ಮಧ್ಯೆ ಹೀರೋಯಿನ್ದು ಪ್ರೇಮ ಕಾಮ ಇವತ್ತಿನ ಭರಾಟೆಗಳೆಲ್ಲ ಇರ್ತವೆ. ಅದೆಲ್ಲ ಮುಗಿದು ಜನ್ರೇಷನಿನ ಅಂತರ ಕಮ್ಮಿ ಆಗೋದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಕಾರಣ ಆಗುತ್ತೆ. ಇಬ್ಬರು ದೊಡ್ಡವರಾಗ್ಬಿಡ್ತಾರೆ. ನನಗೆ 45 ದಾಟಿತು ಮೊನ್ನೆ. ಅದು ಏನೋ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಈ ಕಾಲೇಜುಗಳ ಸಹವಾಸ ಜಾಸ್ತಿ ನನಗೆ. ಬೆಳಗ್ಗೆ ಎದ್ದರೆ ಕಾಲೇಜುಗಳಿಗೆ ಹೋಗ್ತೀನಿ. ಆಮೇಲೆ ತುಂಬ ಆರಾಮಾಗಿರೋದು, ಮಾತಾಡ್ಸೋಕ್ಕೆ ಸಾಧ್ಯ ಆಗೋದು, ಒಂದು ಜೀವಂತಿಕೆ, ಒಂದು ಬ್ರೈಟಾದ ನಗು, ಒಂದು ಹೊಸ ಜೋಕು, ಒಂದು ಹೊಸ ಬೈಗುಳ, ಒಂದು ಹೊಸ ಕಿತ್ತಾಟ, ಹೊಸ ವೃತ್ತಿ,
ಈ ಮೊಬೈಲ್ ತುಂಬ ಅಪ್ಡೇಟ್ ಆದಂಗೆ ನೆಟ್ಟಿಗೆ ಅಪ್ಡೇಟ್ ಆಗಿರೋದು ಯುವಕರೇ ಮತ್ತು ಯುವತಿಯರೇ. ಅವ್ರ ಜೊತೆ ಬೇಕಾದ್ರೆ ಒಂದು ವಾರ ಕಳಿಬಲ್ಲೆ, ಏನು ಮಾತಿಲ್ದೇನೋ ಕಳಿಬಲ್ಲೆ, ಕಂಟಿನ್ಯೂಸ್ ಮಾತಾಡ್ಬಿಟ್ಟು ಕಳಿಬಲ್ಲೆ. ಈ ಕಾಲೇಜು ಹುಡುಗರು ಸಹವಾಸ ಮಾಡಿ 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 ನನಗೆ ಒಂದು ಸ್ವಲ್ಪ ತಲೆಗೇಟಾದಂಗಾಗಿ ಅಲ್ಲೆಲ್ಲೋ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಹಾಗೆ ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ ಒಂದು 20 ಚಿಲ್ಲರೆಯಲ್ಲೇ ನಾನು ಯಾವಾಗಲೂ ನನ್ನ ಮೈಂಡ್ ಇರಲಿ ಅಂತ ಆಶಿಸ್ತೀನಿ. ನಾನು ಭರ್ತೃಹರಿಯ ಶೃಂಗಾರ ಶತಕನ ತುಂಬ ಓದ್ತಿದ್ದೆ. ಸುಧಾದಲ್ಲಿ ತುಂಬ ಬರೋದು. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಶೃಂಗಾರದ ಭಕ್ತರಾಗಿರೋದಿಲ್ಲ. ಈಗ ವಾತ್ಸಾಯನ ಕೂಡ ತುಂಬ ಶೃಂಗಾರಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನೆಲ್ಲ ಬರೆದಿದ್ದಾನೆ. ಶೃಂಗಾರ ಅದು ತುಂಬ ಅನುಷಂಗಿಕವಾದ್ದು ಅಂತ ನಮ್ಮ ಮೈಯಲ್ಲಿರೋದು, ಮನಸ್ಸಲ್ಲಿರೋದು. ಈ ನಮ್ಮ ಭಾರತೀಯ ಸಂದರ್ಭದಲ್ಲಿ ಏನಾಗಿ ಹೋಗಿದೆ, ಶೃಂಗಾರ ತಲೆ ತುಂಬ ತುಂಬ್ಕೊಂಡಿರ್ಬೇಕಾದ್ರೆ CET ಎಕ್ಸಾಮಿಗೆ ಓದು 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 ಅಂತಿರ್ತಾರೆ. ಅವನಿಗೆ ಶೃಂಗಾರ ಸಿಗಲ್ಲ, ಅದನ್ನ ಮಾರ್ಕ್ಸು ಸಿಗಲ್ಲ. ಈ ಕಡೆ ಮೊಬೈಲ್ ಬೇರೆ ಕೈಗೆ ಬಂದ ಮೇಲೆ ಶೃಂಗಾರ ತುಂಬ ಪೀಕಿಗೆ ಹೊರಟೋಗಿದೆ ಇವತ್ತಿನ ಹುಡುಗ ಹುಡುಗಿರು. ಅದ್ರ ಬಗ್ಗೆ ಒಂದು ಹಾಡು, ಒಂದು ಪ್ರೇಮ, ಒಂದು ಕಾಮ ಅಂದರೆ ಏನು ಅಂತ ತಿಳ್ಕೊಬೇಕು ಹುಡುಗ ಹುಡುಗಿ. ಈ ಸಿನಿಮಾದಲ್ಲಿ ಅವ್ರಿಗೆ ಬಹಳ ಕುತೂಹಲ ಅದ್ರ ಬಗ್ಗೆ. ಆ ತಿಳ್ಕೊಳ್ಳೋ ಪ್ರೊಸೆಸ್ಸಲ್ಲಿ ಒಂದು ಹಾಡು ಮಾಡೋಣ ಅಂತ ಕೂತಾಗ ಬಂದಿದ್ದದು. ಬೃಂದಾವನ್ ಸಾರಂಗ್ ರಾಗದಲ್ಲಿ ಮಾಡಿರೋ ಹರಿಕೃಷ್ಣ ಅವರ ಸಂಗೀತ. ನನಗೆ ಹರಿಕೃಷ್ಣ ಕೆಲಸ ತುಂಬ ಇಷ್ಟ ಅದರಲ್ಲಿ. ಮತ್ತು ಇಮ್ರಾನ್ ಸರ್ದಾರಿಯ ಕೆಲಸ ಕೂಡ ತುಂಬ ಇಷ್ಟ. ಈ ಹುಡುಗ ಹುಡುಗಿ ಒಂದು 25 ದಿವಸಗಳ ಕಾಲ ಪ್ರಾಕ್ಟೀಸ್ ಮಾಡಿ ಅದನ್ನು ಕಂಟೆಂಪ್ರರಿ ಕುಸ್ತಿ ರೇಂಜಿಗಿದೆ ಅದು ಡ್ಯಾನ್ಸು. ಜೊತೆಗೆ ಆ ಶೃಂಗಾರದ ಹೊಂಗೆ ಮರ ಅನ್ನೋದು ಕಥಾನಾಯಕಿ ಸೋನಲ್ ಮಂಟೇರೋ ಅಪ್ಪ ರಂಗಾಯಣ ರಘು ಅವರು ಅವರ ಕಾಲದಲ್ಲಿ ಓದ್ತಿದ್ದಂಥ ಒಂದು ಶೃಂಗಾರ ಪುಸ್ತಕ, ಪ್ರಮುಖವಾಗಿ ವಿಹಾನ್. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ವಿಹಾನ್, ಪಂಚತಂತ್ರ ಚಿತ್ರದ ನಾಯಕ ನಟ. ಇದಕ್ಕೆ ಮುಂಚೆ ನೀವು ನನ್ನನ್ನು ಕಾಲ್ಕೆಜಿ ಪ್ರೀತಿಲಿ ನೋಡಿದ್ರಿ, ಅದು ನನ್ನ ಮೊದಲನೇ ಸಿನಿಮಾ. ಇವಾಗ ನನ್ನ 2ನೇ ಸಿನಿಮಾ ಯೋಗರಾಜ್ ಭಟ್ ಸರ್ ಡೈರೆಕ್ಷನಲ್ಲಿ. ಈ ಸಿನಿಮಾದಲ್ಲಿ ನಾನು ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ತುಂಬ ಏನೋ ಈಗಿನ ಕಾಲದ ಯಂಗ್ಸ್ಟರ್ ಹೆಂಗಿರ್ತಾನೆ, ವೆರಿ ಸ್ಪಾಯ್ಲ್ಡ್ ಬ್ರ್ಯಾಟ್ ಆ ಥರ. ಹುಡುಗಿ ಸೋನಲ್ ಮಂಟೇರೋ. ಎಲ್ರಿಗೂ ನಮಸ್ತೆ, ನಾನು ಸೋನಲ್ ಮಂಟೇರೋ, ಪಂಚತಂತ್ರ ಸಿನಿಮಾದ ನಾಯಕಿ. ಸಾಹಿತ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ರಂಗಾಯಣ ರಘು ಸರ್ ಅವರ ಮಗಳು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಒಂದು ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಯೋಗರಾಜ್ ಸರ್ ಅವರು ನನ್ನ ಕ್ಯಾರೆಕ್ಟರ್, ಈ ಸಾಹಿತ್ಯ ಕ್ಯಾರೆಕ್ಟರ್ನ ತುಂಬ ರಿಯಲಿಸ್ಟಿಕ್ ಆಗಿ ಬರೆದಿದ್ದಾರೆ. ಅಂದರೆ ಒಂದು ಇನ್ನಸೆಂಟ್ ನಾಟಿ ಕ್ಯಾರೆಕ್ಟರ್, ನಾಟಿ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್. ಬಟ್ ಆ ನಾಟಿನೆಸ್ಸಲ್ಲೂ ಒಂದು ಸ್ವಲ್ಪ ಇನ್ನಸೆನ್ಸ್ ಇದೆ. ಸಾಹಿತ್ಯದ ತಂದೆ ರಂಗಾಯಣ ರಘು ಅವರು ಭಯಂಕರ ಹಲಾಲ್ ಟೋಪಿ ರಿಯಲ್ ಎಸ್ಟೇಟ್ ರಂಗಪ್ಪ ಕಾಂಪ್ಲೆಕ್ಸ್ ಓನರ್ ಅವರು ರಂಗಾಯಣ ರಘು ಅವರು. ಅವ್ರ ಜೊತೆ ಕರಿಸುಬ್ಬ ಅವರಿದ್ದಾರೆ, ದಿಲೀಪ್ ಅವರಿದ್ದಾರೆ, ಕಾಂತಪ್ಪ, ಚಂದ್ರಶೇಖರ್ ಅಂತ ಡಾಕ್ಟ್ರು, ಬಾಲ ಇದ್ದಾರೆ. ಈ ಥರದೊಂದು 55-60 ಅಕ್ಕಪಕ್ಕ ಇರೋಂಥ ವಯೋವೃದ್ಧರ ಒಂದು ದೊಡ್ಡ ಗುಂಪೇ ಇದೆ. ಇನ್ನು ಮಿಕ್ಕಿದ್ದೆಲ್ಲ 20 ಚಿಲ್ಲರೆ 30 ಒಳಗಡೆ ಅವರೇ. ಅಜರ್ ಅಂತ ಒಬ್ಬ ಹುಡುಗ ಇದ್ದಾನೆ, ನಂದ, ಸಾಗರ್ ಅಂತ, ಅಕ್ಷರ ಗೌಡ್ರು ಅಂತ ಒಂದು ಅಲ್ಟ್ರಾ ಮಾಡರ್ನ್ ಹುಡುಗಿ ಇದ್ದಾಳೆ, ಸಿಮ್ರನ್ ಅಂತ ಒಬ್ಬರು ಬಂದು ಹೋಗ್ತಾರೆ. ಇವರೆಲ್ಲರಿಗಿಂತ ಈ ಎರಡು ವಯಸ್ಸಿನ ಮಧ್ಯದಲ್ಲಿ ಒಬ್ಬರಿದ್ದಾರೆ, ದೀಪಕ್ ಶೆಟ್ಟಿ ಅಂತ. ಆತ ಕೂಡ ಬ್ರಿಲಿಯಂಟ್ ನಟ. ಹೀಗೆ ಸುಮಾರು ಪಾತ್ರವರ್ಗ ತುಂಬ ದೊಡ್ಡದೇ ಇದೆ. ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮೊಲಗಳನ್ನು ಹ್ಯಾಂಡ್ಲ್ ಮಾಡಬೇಕಾಗಿರಲ್ಲ. ಮೊಲಗಳು ಅವುಗಳಿಗಿರೋ ಎನರ್ಜಿಗೆ ನಾವು ಸ್ವಲ್ಪ ಮೊಲಗಳಾಗ್ಬಿಟ್ರೆ ಸಾಕು, ಅವುಗಳು ಜಲ್ಲಾಗ್ಬಿಡ್ಬೋದು. ಆಮೆಗಳದ್ದೇ ಎಲ್ಲಿ ಹೋದರೂ ಸ್ವಲ್ಪ ತಕರಾರಿರುತ್ತೆ. ಆಮೆ ಬರೋದೇ ತಕರಾರು ಜೊತೆ, ಅದು ಬೇಗ ಬಂದರೆ ಬರಲ್ಲ. ನಾವು ಅಲ್ಲಿಗೆ ಹೋದರೆ ಅದಕ್ಕೆ ಇಷ್ಟ ಆಗಲ್ಲ. ನಿಧಾನವೇ ಪ್ರಧಾನ, ಎಲ್ಲ ಜೀವನ ನೋಡಿಬಿಟ್ಟಿರುತ್ತದು. ಸೊ ಆಮೆಗಳು ಇದರಲ್ಲಿ ಪ್ರಮುಖ ಪಾತ್ರ ಆಗಿರೋದ್ರಿಂದ ನಾನು ಅದನ್ನು ಜಾಸ್ತಿ ಕಂಪ್ಲೇಂಟ್ ಥರನೂ ಹೇಳೋ ಹಾಗಿಲ್ಲ. ಆಮೆಗಳ ಥರನೇ ತೋರಿಸೋದು ಸ್ವಲ್ಪ ಕಷ್ಟ. ಯಾಕಂದರೆ ಒಂದು ಕಾರ್ ತುಂಬ ನಿಧಾನಕ್ಕೆ ಹೋಗಬೇಕು, ಒಂದು ಕಾರ್ ಭಯಂಕರ ಸ್ಪೀಡಲ್ಲಿ ಹೋಗಬೇಕು. ಆ ಕಾರ್ಗಳನ್ನು ಆ್ಯಕ್ಟ್ ಮಾಡಿಸೋದ್ರಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದು ಉಂಟು. ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಹರಿಪ್ರಸಾದ್ ಜೈನ್ ಅವರು ಫೋನ್ ಮಾಡಿದರು, ಈ ಥರ ಒಂದು ಆಡಿಷನ್ಸ್ ಆಗ್ತಿದೆ ಯೋಗರಾಜ್ ಸಿನಿಮಾಸಲ್ಲಿ. ಯೋಗರಾಜ್ ಭಟ್ ಅವ್ರ ಡಿರೆಕ್ಷನ್ ಅಂತ ಹೇಳಲೇ ಇಲ್ಲ. ಆಡಿಷನ್ಸ್ ಬರ್ತೀನಿ ಅಂದೆ, ಆಡಿಷನ್ಸ್ಗೆ ಬನ್ನಿ ಅಂದರು. ಆಡಿಷನ್ಸ್ ಹೋದೆ. ಅಲ್ಲಿ ಹೋಗುವಾಗ ಹೇಳಿದರು ಪಂಚತಂತ್ರ ಅಂತ ಒಂದು ಸಿನಿಮಾ ಡಿರೆಕ್ಟ್ ಮಾಡ್ತಿದ್ದಾರೆ ಯೋಗರಾಜ್ ಭಟ್ ಸರ್ ಅವರು, ಬಟ್ ಅದಕ್ಕೆ ಬೇರೆಯವ್ರು ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದರು. ಆಯಿತು ಸರ್, ನೆಕ್ಸ್ಟ್ ಸಿನಿಮಾಗೆ ನೋಡೋಣ ಅಮ್ಮ ಅಂತ ಹೇಳಿದರು. ಆಯ್ತಂತ ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ಯೋಗರಾಜ್ ಸರ್ ನನ್ನ ಆಡಿಷನ್ಸ್ ನೋಡಿದರು. ಅವ್ರಿಗೆ ಇಷ್ಟ ಆಗಿ ಮತ್ತೆ ಫೋನ್ ಮಾಡಿದರು.
ಸೊ ಅದಾದಮೇಲೆ ಯೋಗರಾಜ್ ಸರ್ ಆ್ಯಕ್ಚುಲಿ ಕನ್ಫರ್ಮ್ ಮಾಡಿರೋದು ನನಗೆ ಆಡಿಷನ್ಸ್ ಥ್ರೂ ನನಗೆ ಈ ಸಿನಿಮಾ ಸಿಕ್ಕಿರೋದು. ನಾನು ಮೊದಲು ತುಳು ಸಿನಿಮಾ 3 ಮಾಡಿದ್ದೀನಿ, ಕನ್ನಡದಲ್ಲೂ 4 ಸಿನಿಮಾ ಮಾಡಿದ್ದೀನಿ. ಬಟ್ ಯಾವ ಸಿನಿಮಾ ನನಗೆ ಓಕೆ ಜನರು ಇವಳು ಸೋನಲ್ ಮೊಂತೆರೋ ಅಂತ ಯಾವ ಸಿನಿಮಾದಲ್ಲೂ ನನಗೆ ಅಷ್ಟು ಗುರುತಿಸ್ಕೊಳ್ಳಿಲ್ಲ. ಬಟ್ ಪಂಚತಂತ್ರ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಸ್ಪೆಷಲಿ ಪಂಚತಂತ್ರ ಸಿನಿಮಾ ಶೃಂಗಾರದ ಹೊಂಗೆ ಮರ ಸಾಂಗ್ ರಿಲೀಸ್ ಆದಮೇಲೆ ಸ್ಪೆಷಲಿ ತುಂಬ ಅಂದರೆ ಕರ್ನಾಟಕದಿಂದ ತುಂಬ ಜನರಿಂದ ತುಂಬ ಪ್ರೀತಿ ಸಿಗ್ತಾ ಇದೆ ನನಗೆ. ಸೋನಲ್ ಮೊಂತೆರೋ ಯಾರಂತ ಈಗ ಗುರುತಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಹೇಗೆ ಅಂದರೆ ಒಂದು ಎಲ್ಲ ಆರ್ಟಿಸ್ಟ್ ಲೈಫಲ್ಲಿ ಒಂದು ಬ್ರೇಕ್ ಅಂತ ಇರುತ್ತೆ. ಸೊ ಐ ಥಿಂಕ್ ನನ್ನ ಲೈಫಲ್ಲಿ ಪಂಚತಂತ್ರ ಸಿನಿಮಾ ಒಂದು ಬ್ರೇಕ್ ಅಂತ ಹೇಳ್ಬೋದು. ಫಸ್ಟ್ ಥಿಂಗ್ ಈಸ್ ಆ ಶೃಂಗಾರದ ಹೊಂಗೆ ಮರ ಸಾಂಗ್ ಹಿಂದೆ ಅಷ್ಟು ಕಷ್ಟಪಟ್ಟಿದ್ದೀವಿ. 25 ಡೇಸ್ ಕಂಟಿನ್ಯೂಸ್ಲಿ ಇಮ್ರಾನ್ ಸರ್ ಅವರು ನನಗೆ ವಿಹಾನ್ಗೆ ಸರಿಯಾಗಿ ಬೆಂಡ್ ಹೊಡೆದಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಥಿಂಕ್ ಮಾಡುವಾಗ ಶೃಂಗಾರದ ಹೊಂಗೆ ಮರ ಸಾಂಗ್ ಇಷ್ಟಪಡಲೇಬೇಕು ಅಂತಲೇ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಸಾಂಗ್ಗೆ. ಅದು ಬಿಟ್ಟರೆ ಒಂದು ಯೋಗರಾಜ್ ಸರ್ ಅವರ ಲಿರಿಕ್ಸ್, ಈ ಪರ್ಟಿಕ್ಯುಲರ್ ಸಾಂಗ್ 50 ಇಯರ್ಸ್ ಆದಮೇಲೂ 100% ಜನರಿಗೆ ಇಷ್ಟ ಆಗುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಜನರಿಗೂ ಇಷ್ಟ ಆಗ್ತಾಯಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ಒಂದು ಕಂಟೆಂಪ್ರರಿ ಸ್ಟೈಲ್ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಟೆಂಪ್ರರಿ CC ಸ್ಟೈಲ್ ಕ್ಯಾಂಡಿಡ್ ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡಿದ್ದಾರೆ. ಇವತ್ತುವರೆಗೂ ಯಾವ ಕನ್ನಡ ಸಿನಿಮಾದಲ್ಲಿ ಈ ಸ್ಟೈಲ್ ಫಾರ್ಮ್ ಆಫ್ ಡಾನ್ಸ್ ಮಾಡಲಿಲ್ಲ. ಸೆಕೆಂಡ್ ಥಿಂಗ್ ಈಸ್ ಯೋಗರಾಜ್ ಸರ್ ಅವ್ರ ಲಿರಿಕ್ಸ್. ಥರ್ಡ್ ಥಿಂಗ್ ಇಸ್ ಹರಿಕೃಷ್ಣ ಅವ್ರ ಮ್ಯೂಸಿಕ್. ಸೊ ಇದಕ್ಕೆ ಶೃಂಗಾರದ ಹೊಂಗೆ ಮರ ಸಾಂಗ್ ತುಂಬ ಇಷ್ಟ. ಫುಲ್ ಸಿನಿಮಾನೇ ಐ ಥಿಂಕ್ ಈಸ್ ಅ ಮೆಮರಿ ಫಾರ್ ಮಿ. ಬಟ್ ಸ್ಪೆಷಲಿ ಶೃಂಗಾರದ ಹೊಂಗೆ ಮರ ಸಾಂಗ್ ಅಂದರೆ ನನಗೆ ಜನರು ಹೇಳ್ತಿದ್ರು ಸೋನಲ್ಗೆ ಬೋಲ್ಡ್ ಮಾಡೋಕ್ಕಾಗಲ್ಲ, ಅವಳು ಇನಸೆಂಟ್ ಕ್ಯಾರೆಕ್ಟರ್ಗೆ ಫಿಟ್ ಅಂತ. ಇದರಲ್ಲಿ ನನಗೆ ಬೋಲ್ಡ್ ಬಿಟ್ಟು ಸೆನ್ಷುವಲ್ ಮಾಡಿ ಎಲ್ಲ ಹಾಟ್ನೆಸ್ ತೋರಿಸಿ ಎಲ್ಲ ಮಾಡಿದ್ದಾರೆ ಯೋಗರಾಜ್ ಭಟ್ ಸರ್ ಅವರು. ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ಹಿಮ್ ಫಾರ್ ದ್ಯಾಟ್. ಯಾಕೆಂದರೆ ಜನರದು ಅದೊಂದು ತಲೆಯಿಂದ ಅದು ಹೋಯ್ತು, ಸೋನಲ್ಗೀಗ ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ಬೋದು, ಇನ್ನಸೆಂಟ್ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಇದೆ. ರೇಸ್ ಪೋರ್ಷನ್ನ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಆ ಶೂಟಿಂಗ್ ಆಗೋದು ಮುಂಚೆ ನನಗೆ ರೇಸ್ ಗಾಡಿ ಅದು ಸ್ಪೀಡ್ ಫೋಬಿಯಾ ಇತ್ತು. ಒಂದು ಸ್ವಲ್ಪ ಗಾಡಿ ಸ್ಪೀಡ್ ಹೋದರೆ ಅದೊಂದು ಭಯ ಇತ್ತು ನನಗೆ. ಬಟ್ ಈ ಸಿನಿಮಾದಲ್ಲಿ ಫೋಬಿಯಾನು ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು. ಬಟ್ ಎನಿವೇಸ್ ಇದೆರಡು, ಒಂದು ಕಾರ್ ರೇಸು, ಒಂದು ಶೃಂಗಾರದ ಹೊಂಗೆ ಮರ ಸಾಂಗ್. ನಾನು ಆಡಿಯನ್ಸ್ಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಈ ಸಿನಿಮಾ ಪಂಚತಂತ್ರ ಸಿನಿಮಾದಲ್ಲಿ ತುಂಬ ಹೊಸ ಥಿಂಗ್ಸ್ ಇದೆ, ತುಂಬ ಫ್ರೆಶ್ ಆಗಿರೋ ಸಿನಿಮಾ. ಅಂದರೆ ಎಲ್ಲೂ ಅಯ್ಯೋ ಇದೆಲ್ಲ ನೋಡಿದ್ದೀವಲ್ಲ, ಮೊದಲು ಸಿನಿಮಾದಲ್ಲಿ ನೋಡಿದ್ದೀವಲ್ಲ ಅಂತ ಫೀಲೇ ಬರಲ್ಲ. ಕಂಪ್ಲೀಟ್ ಸಿನಿಮಾದಲ್ಲಿ ಆ 2.5 hours ಏನಿದೆ ಕಂಪ್ಲೀಟ್ಲಿ ಎಲ್ಲೂ ಆ ಸೀಟ್ನ ಬಿಟ್ಕೊಡಲ್ಲ ನೀವು. ಅಂದರೆ ಅಷ್ಟು ಎಲ್ಲೂ ಆ ಸೈಡ್ ಈ ಸೈಡು ನೋಡಲ್ಲ, ಅಷ್ಟು ಎಂಟರ್ಟೈನಿಂಗ್ ಆಗಿದೆ. ಫುಲ್ ಪ್ಯಾಕೇಜ್ ಇದೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಲವ್ ಇದೆ. ಅಂದರೆ ಒಂದು ಆಡಿಯನ್ಸ್ಗೆ ಏನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ. ಅದು ಬಿಟ್ಟರೆ ಫಸ್ಟ್ ಟೈಮ್ ಒಂದು ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾರ್ ರೇಸ್ ಇದೆ. ಅಂದರೆ ಒಂದು ನಮ್ಮ ಸಿನಿಮಾದಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ರೇಸ್ ಇದೆ ಅಂತ ಹೇಳಬೇಕಿದ್ರೆ ನಮ್ಮೆಲ್ರಿಗೂ ಹೆಮ್ಮೆ, ಅದೆಲ್ರಿಗೂ ಪ್ರೌಡ್ ಫೀಲ್ ಆಗಬೇಕು. ಸೊ ಎಲ್ಲರೂ ಸಿನಿಮಾ ನೋಡಿ ಹೊಸೊಬ್ಬರನ್ನ ಬೆಳೆಸಿ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನಿಮಗೆ ನೋಡೋದಕ್ಕೆ ರಿಯಲ್ WRC ಕಾರ್ ರೇಸ್ ಸಿಗುತ್ತೆ, ರ್ಯಾಲಿ ಕಾರ್ ರೇಸ್. ಏನು ಗ್ರಾಫಿಕ್ಸ್ ಬಳಸದೆ ರಿಯಲ್ ರ್ಯಾಲಿ ಕಾರ್ಸ್ನ ತರಿಸ್ಬಿಟ್ಟು ಶೂಟ್ ಮಾಡಿದ್ವಿ. ಎಲ್ಲ ರಿಯಲ್ ಸ್ಟಂಟ್ಸ್. ನಿಮಗೆ ಬೇಕಾಗಿರೋ ಫೈಟ್ಸು ಅಷ್ಟೇ, ಏನು ಡ್ಯೂಪ್ ಏನು ಯೂಸ್ ಮಾಡಿಲ್ಲ, ಎಲ್ಲ ರಿಯಲ್ ಸ್ಟಂಟ್ಸ್ ಇದೆ. ಆಮೇಲೆ ಡ್ಯಾನ್ಸ್ ಇದೆ. ಆಮೇಲೆ ಯೋಗರಾಜ್ ಭಟ್ ಸರ್ ಶೈಲಿಲಿ ಮೊಲ ಮತ್ತು ಆಮೆ ಕಥೆನ ಹೇಳಿದ್ದಾರೆ ಅವ್ರ ಶೈಲಿಲಿ. ರಂಗಣ್ಣ ರಘು ಸರ್ ಇದ್ದಾರೆ ನಿಮ್ಮನ್ನು ನಗ್ಸೋದಕ್ಕೆ. ಇನ್ನು ಪಂಚತಂತ್ರ ಸಿನಿಮಾದಲ್ಲಿ ಸುಮಾರಿದೆ. ಸಿನಿಮಾದಲ್ಲಿ ಅದು ಇವಾಗ ಹೇಳಿದ್ರೆ ನನಗೆ ಜ್ಞಾಪಕ ಬರೋಲ್ಲ. ಇಲ್ಲಿ ಇಂಟರ್ವ್ಯೂ ಕೊಟ್ಟೋದ್ಮೇಲೆ ಆಮೇಲೆ ಜ್ಞಾಪಕ ಬರುತ್ತೆ ನನಗೆ. ಸೊ ಅದಕ್ಕೋಸ್ಕರ ನೀವು ಸಿನಿಮಾ ನೋಡ್ಬೇಕು. ನಾಳೆ ಮಾರ್ಚ್ 29ನೇ ತಾರೀಕು ಮಿಸ್ ಮಾಡದೆ ನೋಡಿ ಪಂಚತಂತ್ರ ಸಿನಿಮಾನ. ನಿಮ್ಗೆ ಆ ಸಿನಿಮಾ ಒಂದು ಸಲ ನೋಡ್ಬೇಕಂತ ಅನ್ಸೋದೇ ಇಲ್ಲ, ಪದೇ ನೋಡ್ತಾ ಇರ್ತೀರ. ಯಾಕೆಂದರೆ ಯೋಗರಾಜ್ ಭಟ್ ಸರ್ ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ ಫುಲ್ ಫ್ಲೆಡ್ಜ್ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ನಿಮ್ಮನ್ನು ಸೀಟ್ ತುದಿಲಿ ಕೂರಿಸಿ ತೋರಿಸುತ್ತೆ ಸಿನಿಮಾ. ನಿಮಗೆ ಎಲ್ಲೂ ಒಂದು ಕಡೆ ಬೋರ್ ಆಗೋಲ್ಲ. ದಟ್ ಐ ಕ್ಯಾನ್ ಪ್ರಾಮಿಸ್ ಯು ದಟ್. ಒಂದು 20-25 ಡೇಸ್ ಅವಾಗ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಇಮ್ರಾನ್ ಸರ್ದಾರಿಯಾ ಸರ್. ಆವಾಗ ತುಂಬ ಸಲ ನಮ್ಮ ಹೀರೋಯಿನ್ನ ಎತ್ತಬೇಕಿತ್ತು, ಸೊ ಬೀಳೋದೆಲ್ಲ ಇರ್ತಿತ್ತು. ಹಂಗಾಗಿ ನಾವು ತುಂಬ ಪ್ರಾಕ್ಟೀಸ್ ಮಾಡಿದ್ರಿಂದ ನಮಗೆ ಶೂಟ್ ಟೈಮಲ್ಲಿ ಏನು ಟೇಕ್ಸ್ ವೇಸ್ಟ್ ಆಗ್ತಿರ್ಲಿಲ್ಲ, ಬೇಗ ಮಾಡೋರು. ಆಮೇಲೆ ಇಮ್ರಾನ್ ಸರ್ ಯಾವಾಗಲೂ ಹೇಳೋರು, ನಿಮ್ಮದು ಎಕ್ಸ್ಪ್ರೆಷನ್, ಆಮೇಲೆ ನಿಮ್ಮದು ಕಾನ್ಫಿಡೆಂಟ್ ಲೆವೆಲ್, ಆಮೇಲೆ ಎನರ್ಜಿ ಲೆವೆಲ್ ಎಲ್ಲೂ ಕೆಳಗೆ ಬೀಳಬಾರ್ದು ಅಂತ. ಆಮೇಲೆ ಪಾಸ್ಚರ್, ಅವ್ನು ಹಿಡ್ಕೊಳ್ಳೋ ಪಾಸ್ಚರ್ ಆಗಲಿ, ಆ ರೊಮ್ಯಾನ್ಸ್ ಮಾಡೋ ಇದು ಕಂಟೆಂಪ್ರರಿ ಸ್ಟೈಲಲ್ಲಿ ಮಾಡಿರೋ ಡ್ಯಾನ್ಸ್ ಎಲ್ಲೂ ಪಾಸ್ಚರ್ ಏನು ತುಂಬ ಅಸಹ್ಯವಾಗಿ ಕಾಣಿಸ್ಬಾರ್ದು, ಆ ಥರ ಎಲ್ಲ ಹೇಳಿದರು. ಸೊ ನಾವು ಅದನ್ನು ವಿ ಮೇಡ್ ಶ್ಯೂರ್ ದಟ್ ಅದು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು. ಇಮ್ರಾನ್ ಯಾರೇ ಪ್ರೊಫೆಷನಲ್ ಡ್ಯಾನ್ಸರ್ ನೋಡಿದ್ರು ಅದು ದೇ ಹ್ಯಾವ್ ಡನ್ ಅ ಗುಡ್ ಜಾಬ್ ಅನ್ನಿಸ್ಬೇಕು, ಹಂಗೆ ನೋಡ್ಕೊಂಡ್ವಿ. ಫಸ್ಟು ಯೋಗರಾಜ್ ಭಟ್ ಸರ್ ನನಗೆ ಹೇಳಿದ್ದು
ನಿನಗೆ ಫಸ್ಟ್ ಹಾಫಲ್ಲಿ ಸಿನಿಮಾ ಪ್ರಾರಂಭದಲ್ಲಿ ನೀನು ನೋಡಿದ್ರೆ ಎಷ್ಟು ಇರಿಟೇಟ್ ಆಗಬೇಕಂದ್ರೆ ಜನಗಳು, ಅಂದರೆ ದೊಡ್ಡವ್ರು ಹಿರಿಯರು, ನಿನಗೆ ನನ್ನ ಮಗಳನ್ನಂತೂ ಇವನಿಗೆ ಕೊಡಲ್ಲ ಅನ್ನಿಸ್ಬೇಕು. ಸೊ ಹಂಗೆ ಬೇಕು ನನಗೆ, ನೀನೊಬ್ಬ ಮೆಕ್ಯಾನಿಕ್ ಕಮ್ ರೇಸರ್ ಇರ್ತೀಯ ಅಂತ ಹೇಳಿದರು, ಕಾರ್ ರೇಸರ್. ಸೊ ಅದಕ್ಕೆ ನಾನು ಬರೀ ಒಂದು ಬನಿಯಾನು, ಒಂದು ಶಾರ್ಟ್ಸ್ ಚಡ್ಡಿ ಹಾಕ್ಕೊಂಡು ಇಡೀ ಸಿನಿಮಾ ಇದ್ದೀನಿ, ಅಂದರೆ ಫಸ್ಟ್ ಹಾಫ್ ಇದ್ದೀನಿ ಮೊದಲನೇ ಇದರಲ್ಲಿ ಹಂತದಲ್ಲಿ. ಆಮೇಲೆ ಮೈ ಮೇಲೆಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಆಮೇಲೆ ಹೇರ್ ಸ್ಟೈಲೆಲ್ಲ ನಂದು ಪುಕ್ಕ, ಅಂದರೆ ಈಗಿನ ಹೆಂಗೆ ಬೇಕು ಹಂಗೆ ವಿಚಿತ್ರವಾಗಿ ಮಾಡ್ಕೊತಾರಲ್ಲ, ನಾವಿರೋದೇ ಹಿಂಗೆ ಗುರು ಅನ್ನೋ ಥರ. ಸೊ ಆ ಥರ ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹೋಗ್ತಾ ಫಿಲ್ಮಲ್ಲಿ ನಿಮಗೆ ಕೊನೆ ಹಂತದಲ್ಲಿ ನಿಮಗೆ ಅದೇ ಹುಡುಗ ಮೆಚ್ಯೂರ್ ಆಗೋದು ಕಾಣಿಸುತ್ತೆ. ಫೈಟ್ಸು, ಆ್ಯಕ್ಷನು, ಅವ್ರಿಗೆ 20 ವರ್ಷದ ಹುಡುಗನೂ ಬೇಕಿತ್ತು ಯೋಗರಾಜ್ ಭಟ್ ಸರ್ಗೆ. ಹಾಗೆ ಅವ್ನು ಫೈಟ್ಸ್ ಮಾಡಿದ್ರೆ ಆ ಮೆಚ್ಯೂರಿಟಿನೂ ಹಾಗೆ ಹೋಗಬೇಕು, ಅಂದರೆ ಒಂದು ಏನಂತಾರೆ ಮಾಸ್ ಹೀರೋ ಆಗು ಕನ್ವರ್ಟ್ ಆಗಬೇಕು, ಅದು ಆ ಇಮೇಜ್ ಅಂತಲೇ ಹೇಳಿದರು. ಸೊ ಅದನ್ನು ಯೋಚನೆ ಮಾಡಿ ಆಮೇಲೆ ಇದು ಅಷ್ಟೇ, ಬಾಡಿನೂ ಅಷ್ಟೇ 20 ವರ್ಷ ಹುಡುಗ ಕಾಣಿಸೋ ಥರ ತುಂಬ ವೆಯ್ಟ್ ಲಾಸು ಕೂಡ ಮಾಡಿದ್ದೀನಿ. ಆಮೇಲೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ವೆಯ್ಟು ಜಾಸ್ತಿ ಹಾಕಿ ಸ್ವಲ್ಪ ಮಜಲೆಲ್ಲ ಹಾಕ್ಕೊಂಡು ಇದು ಮಾಡಿದ್ದೀನಿ. ಸೊ ಈ ಥರ ಬದಲಾವಣೆಗಳಿರ್ತಾಯಿತ್ತು. ಅದೇ ಇವಾಗ ಹೇಳಿದ್ನಲ್ಲ, ಕಾರ್ ರೇಸ್ ಸಿಗುತ್ತೆ. ಆಮೇಲೆ ನೀವು ಇದುವರೆಗೂ ಯಾರ್ಯಾರು ಆ್ಯಕ್ಟರ್ ನೋಡಿದ್ದೀರಾ, ಇದರಲ್ಲಿ ಯೋಗರಾಜ್ ಭಟ್ ಸರ್ ಒಬ್ಬ ಹೊಸ ಆ್ಯಕ್ಟರ್ನ ಕೊಡೋಣ, ಅವ್ನು ಯಾವುದೂ ರಿಪೀಟ್ ಆಗಿರಬಾರ್ದು ಹಳೆ ಆ್ಯಕ್ಟರ್ಸ್ಗಳಿಗೆ. ಅವ್ನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವನ ಶೈಲಿ, ಡೈಲಾಗ್ ಶೈಲಿ ಇರ್ಬೋದು, ಲುಕ್ಸ್ ಇರ್ಬೋದು, ಅದ್ಯಾವುದು ಮುಂಚೆ ಬಂದಿರೋ ಆ್ಯಕ್ಟರ್ಸ್ಗಳಿಗೆ ಹೊಂದಬಾರ್ದು. ಆ ಥರ ಒಂದು ಹೀರೋನ ಲಾಂಚ್ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಅದೊಂದು ಯಾವಾಗಲೂ ಹೇಳ್ತಾ ಇರ್ತಾರೆ, ಆಫೀಸಲ್ಲಿ ಮಾತುಕತೆ ನಡೀತಾ ಇರುತ್ತೆ. ಸೊ ಹಂಗಾಗಿ ನನಗನ್ಸುತ್ತೆ ಅದೊಂದು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಆಮೇಲೆ ಸುಮಾರು ಜನ ಹೊಸಬ್ರು ಆರ್ಟಿಸ್ಟ್ಗಳಿದ್ದಾರೆ, ತುಂಬ ನನಗಿನ್ನ ಟ್ಯಾಲೆಂಟ್ ಇರೋ ನನ್ನ ಕೋ ಸ್ಟಾರ್ಸ್ಗಳಿದ್ದಾರೆ, ಕೋ ಆರ್ಟಿಸ್ಟ್. ಸಾಗರ್ ಇದ್ದಾನೆ, ನಂದಕುಮಾರ್ ಇದ್ದಾನೆ, ಅಜರ್, ಆದಿತ್ಯ, ದೀಪಕ್ ರಾಜ್ ಶೆಟ್ಟಿ ಅಂತ ಅವ್ರು ಈಗಾಗಲೇ ಖಳನಾಯಕ ಆಗಿ ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ, ಅವರಿದ್ದಾರೆ. ಆಮೇಲೆ ಸಿಮ್ರನ್ ಅವರಿದ್ದಾರೆ, ಅಕ್ಷರಾ ಗೌಡ ಇದ್ದಾರೆ. ಸೊ ಈ ಥರ ಹೊಸ ಟ್ಯಾಲೆಂಟ್ಗಳು ಸಿಗುತ್ತೆ. ಆಮೇಲೆ ನಿಮಗೆ ರಂಗಣ್ಣ ರಘು ಸರ್ದು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ಲ ಇದರಲ್ಲಿ ಏನೋ ಡಿಫ್ರೆಂಟ್ ಇದರಲ್ಲೇ ನಗ್ಸೋ ಪ್ರಯತ್ನ ಮಾಡಿದ್ದಾರೆ, ನಿಮಗೆಲ್ಲ ಇನ್ನೂ ಇಷ್ಟ ಆಗ್ತಾರೆ. ಹೊಸ ಸಿನಿಮಾಟೋಗ್ರಫಿ ಲೆವೆಲ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಯಾಕೆಂದರೆ ಯಾರು ರ್ಯಾಲಿ ಕಾಸ್ನ ಈಗ ಫಾರ್ ಎಕ್ಸಾಂಪಲ್ ಫಾಸ್ಟ್ ಆ್ಯಂಡ್ ದ ಫ್ಯೂರಿಯಸ್ ಎಲ್ಲ ಇಂಗ್ಲೀಷ್ ಸಿನಿಮಾಗಳಲ್ಲಿ ನೀವು ನೋಡ್ತೀರೋ, ಹಾಲಿವುಡ್ ಸಿನಿಮಾಸಲ್ಲೆಲ್ಲ ಅದನ್ನು ಕನ್ನಡದಲ್ಲಿ ಆ ಥರ ಮೇಕಿಂಗ್ ಮಾಡಿದ್ರೆ ಹೆಂಗೆ ಮಾಡಬೇಕು. ಸೊ ಅದನ್ನು ತುಂಬ ಚೆನ್ನಾಗಿ ಸುಜ್ಞಾನ್ ಸರ್ ಕ್ಯಾಮ್ರಾದಲ್ಲಿ ಸಿನಿಮಾಟೋಗ್ರಫಿಲಿ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಯಾರಿಗೂ ಬೋರ್ ಆಗೋಲ್ಲ ಎಲ್ಲೂ. ನಾನು ಆ್ಯಸ್ ಅ ಯೋಗರಾಜ್ ಭಟ್ ಸರ್ ಫ್ಯಾನ್, ಆ್ಯಸ್ ಎನ್ ಆಡಿಯನ್ಸ್ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನಾಳೆಗೆ. ಬಹಳ ಆಸಕ್ತಿ ಮತ್ತು ಇಷ್ಟ ಆಗಿದ್ದು ರೇಸ್. ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿ ಸಿನಿಮಾ ಇದು. ರೇಸು ತೆಗಿತಾ ತುಂಬ ಟೈಮ್ ತೊಗೊಳ್ತು, ಮತ್ತು ಅದನ್ನು ಫೈನ್ ಟ್ಯೂನ್ ಮಾಡ್ತಾನೆ ನಮಗೊಂದು 2 ತಿಂಗಳು ಹೋಗಿದ್ದು ಗೊತ್ತಾಗಲಿಲ್ಲ. ತುಂಬ ಕಷ್ಟಕರವಾದ ಶೂಟಿಂಗ್ ಅದು, ಬಟ್ ಬಹಳ ಇಷ್ಟಪಟ್ಟು ಮಾಡಿದ್ವಿ. ಆ ರೇಸ್ ಅನ್ನೋದು ಮತ್ತು ಆಮೆ ಮೊಲದ ಒಂದು ತಾತ್ಪರ್ಯ, ಒಂದು ಕ್ಲೈಮ್ಯಾಕ್ಸ್, ಅಲ್ಲೊಂದು ಮೈ ಜುಮ್ ಅನ್ನತ್ತೆ, ಒಂದು ಸ್ವಲ್ಪ ಕಣ್ಣು ತುಂಬುತ್ತೆ. ಈ ಕಾಂಪಿಟೇಷನ್ ಅಂದರೆ ಏನು ಅಂತ ಯೋಚನೆ ಮಾಡೋಕ್ಕೆ ಹಚ್ಚುತ್ತೆ. ಇವೆಲ್ಲವೂ ಒಂದು ದೊಡ್ಡ ಥ್ರಿಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಯಾವತ್ತೂ ಸಿನಿಮಾಗಳು ಸೋಲೋದಿಲ್ಲ. ದಂಗಲ್, ಚಕ್ದೆ, ಲಗಾನ್ ಈ ಕ್ಯಾಟಗರಿಯಲ್ಲಿ, ಅಲ್ಲಿ ಕ್ರಿಕೆಟು, ಕುಸ್ತಿ ಎಲ್ಲ ಇತ್ತು. ಇಲ್ಲಿ ಕಾರ್ ರೇಸ್ ಇದೆ. ಈ ಕ್ರೀಡಾ ಆಧಾರಿತ ಚಿತ್ರಗಳು ಸೌತಲ್ಲಿ ಕಡಿಮೆ, ನಾರ್ತಲ್ಲಿ ಜಾಸ್ತಿ. ಟ್ರೈಲರ್ ಕೂಡ ದೊಡ್ಡ ಸುದ್ದಿಯಾಗಿದೆ. ಹರಿಕೃಷ್ಣ ಮತ್ತು ನನ್ನ ಕಾಂಬಿನೇಷನ್ನ ಹಾಡುಗಳು ಈ ಮಟ್ಟಕ್ಕೆ ಗೆಲ್ತವೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಮತ್ತು ಇನ್ನೊಂದು ಪ್ರಮುಖ ಕಾರಣ ಹೊಸಬ್ರನ್ನ ಯಾರೊಬ್ಬರು ತಯಾರು ಮಾಡ್ತಾನೇ ಹೋಗಬೇಕು. ಅದನ್ನು ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಮತ್ತು ಇವರೇ ನಾಳೆಯ ಸ್ಟಾರ್ಗಳಾಗೋದು. ಹೊಸಬ್ರನ್ನ ಪೊರೆಯೋದಕ್ಕೆ, ಹೊಸಬ್ರನ್ನ ಮುದ್ದು ಮಾಡೋದಕ್ಕೆ ಕರ್ನಾಟಕ ಹೇಳಿ ಮಾಡಿಸಿದ ಜಾಗ. ಸೊ ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀನಿ, ಹಾಗೆಲ್ಲ ಕೈ ಹಿಡಿದಿದ್ದೀರಿ. ಹೊಸಬ್ರನ್ನ ಬೆಳೆಸಬೇಕಾದ್ರೂ ಉಳಿಸ್ಬೇಕಾದವರು ನೀವೇ, ಜನತೆ. ನೋಡಿ ಆನಂದಿಸಿ, ಹೊಸಬ್ರನ್ನು ಉಳಿಸಿ, ನಮ್ಮನ್ನು ಉಳಿಸಿ.